ಹಂಗೇನೆ ಇದು ಮಾಡ್ಕೊಂಡು ಹೊಸದಾಗಿ 18 Pro ತಗೊಂಬೋದು ಗೈಸ್. ನಾನು 18 Pro ಹುಡುಗಿರು ನೋಡ್ಬೋದು ಅಂತ ಈ ಟೈಮಲ್ಲಿ ಹುಡುಗಿರು ಕಾಲೇಜ್ ಬಿಟ್ಟಿರ್ತಾರ, ಹುಡುಗಿರು ನೋಡಕ್ ಬಂದಿರ್ತಾರ. ನನ್ನ ಚಾನಲ್ ಅಂದ್ರೆ ಗೇಮಿಂಗ್ ಚಾನಲ್ ಇಂದ ಎಷ್ಟು ಅರ್ನಿಂಗ್ಸ್ ಆಗೈತೆ ಅಂತ 6 ತಿಂಗಳಿಂದ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ವೀಡಿಯೋಸ್ನ ನೋಡ್ತಿದ್ರಿ. ನಾನು ಬ್ಯಾಂಗ್ಳೂರಿಂದ ಬಂದು ಎಲ್ಲ ನೋಡಿದಿರ ವೀಡಿಯೋನ. ನಮ್ಮ ಮೋಹಿತಾ ಪಾಪ ಶರ್ಟ್ ಲೂಸ್ ಆಯ್ತೈತೆ ಅಂದಿದ, ಫುಲ್ ಟೈಟ್ ಆಯ್ತಿತ್ತಂತೆ ಈ ಶರ್ಟು, ಇವಾಗ ಲೂಸ್ ಆಯ್ತೈತೆ. ಜಾತ್ರೆ ತರ ಕಾಣಿಸ್ತಿದ್ದೀರಾ? ಇಲ್ಲ ಕಣ, ನಾರ್ಮಲ್ ಕಾಣಿಸ್ತಿದ್ದೀರಾ? ಜಾತ್ರೆ ಥರ ಬೇರೆ, ನಾರ್ಮಲ್ ಆಗಿ ಬೇರೆ. ನೀನು ನಾರ್ಮಲ್ ಆಗು ಕಾಣಿಸೋ ಜಾತ್ರೆ ಥರನೇ ಗೈಸ್. ಇಲ್ಲಿ ಪಾಸ್ಬುಕ್ ಎತ್ಕೊಂಡಿದ್ದೀನಿ ಗೈಸ್. ಹ್ಞೂ ಪಾಸ್ಬುಕ್ ಬೇಡ, ನಾನು ಎತ್ಕೊಂಡಿದ್ದೀನಿ. ಏನಾದ್ರು ಬೇಕು ಅಂದ್ರೆ ವಾಪಸ್ ಬತ್ತೀಯಾ? ಅದಕ್ಕೆ ಗೈಸ್ ನಾವು ಏನಕ್ಕೆ ಹೋಯ್ತಿರೋದಲ್ಲಿ ಶಿಫ್ಟ್ ಕೋಡ್ ಇಸ್ಕೊಬರೋಕ್ಕೆ. ಅದೇಂತೈತೆ ಅದು ಯೂಟ್ಯೂಬ್ ಪೇಮೆಂಟ್ ಗೈಸ್. ಇವಾಗ ನಮ್ದು ಪೇಮೆಂಟ್ ಎಷ್ಟಾಗೈತೆ, ಪೇಮೆಂಟ್ ಯೂಟ್ಯೂಬ್ ಇಂದ ಎಷ್ಟು ಏನಂದ್ರೆ ಯೂಟ್ಯೂಬ್ ಇಂದ ಪೇಮೆಂಟ್ ತಗೋಬೇಕಂದ್ರೆ ಗೈಸ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು. ಶಿಫ್ಟ್ ಕೋಡ್ ಅಂದ್ರೆ ಯಾವ ಬ್ಯಾಂಕಿನ ಪಾಸ್ಬುಕ್ ಕೊಡ್ತೀವಿ ಅದ್ರದ್ದು. ಸೊ ಹಾಗೇನೆ ಯೂಟ್ಯೂಬ್ ಅಲ್ಲಿ ನಾವು ಎಷ್ಟು ದುಡ್ದಿದ್ದೀವಿ ಅಂತಾನು ತೋರಿಸ್ಕೊಡ್ತೀವಿ, ನೋಡ್ತಾರೆ. ಫಸ್ಟ್ ಪೇಮೆಂಟ್ ಬರ್ಲಿ ಗೈಸ್. ಪೇಮೆಂಟ್ ಬಂದಿಲ್ಲ, ಪೇಮೆಂಟ್ ಬರ ಇನ್ನು ಮುಂಚೆನೇ ತೋರಿಸ್ಕೊಡೋಣ ಎಷ್ಟು ದುಡ್ದಿದ್ದೀವಿ ಇಷ್ಟು ಅಂತ. ಹಂಗೆ ನಿಂದು ಚಾನಲ್ ತೋರ್ಸೋಣ, ನಮ್ದು ಚಾನಲ್ ತೋರ್ಸೋಣ. ಅವ್ರದ್ದೇನೋ ಜಾಸ್ತಿ ಆಗೈತೆ, ನಂದು ಗೇಮಿಂಗ್ ಚಾನಲ್ ಅಷ್ಟು ಗೈಸ್. ಇವಾಗ ಕೆಳಗೆ ಹೋಗುವ ಗಾಡಿ. ನಂದು ಕೀ ಕೊಡಲ್ಲ ಮರೆಯ ನೀನು. ನಾನು ಕೆಳಗೆ ಇಟ್ಕೊಂಡ್ರೆ ಕೀ ಆಗಿಟ್ಕೋತೀನಿ ನೀನು. ಗೈಸ್ ಇದು ಶರ್ಟು ಫಸ್ಟ್ ಅಂದಾಗ ಕರೆಕ್ಟ್ ಆಯ್ತಿತ್ತು, ಇವಾಗ ಸ್ವಲ್ಪ ಲೂಸ್ ಆಯ್ತು, ಸ್ವಲ್ಪ ಸಣ್ಣ ಆಗಿದೆಯಲ್ಲ ಅದಕ್ಕೆ. ನಾನೇನ್ ಮಾಡೋಣ, ಇಷ್ಟು ಹೊಡೆದಿತ್ತು, ಇಲ್ಲಿ ಫುಲ್ ಇದು ಇಷ್ಟು ಇತ್ತು. ಬ್ಯಾಕ್ ಗೈಸ್ ನೀನು ಜಿಮ್ಮಿಗೆ ಹೋಗ್ಬೇಡ ಅಂತ ನಾನು ಹೇಳಿದ್ದೀನಿ. ಹಿಂಗೆ ಅಮ್ಕಿದ್ರೆ ಸಾಕು, ಫುಲ್ ಇದಾಯ್ತು. ಸರಿ ಬಾ ಕೆಳಗೆ ಹೋಯ್ತು ಗೈಸ್. ಕೆಳಗೆ ಹೋಗಿ ಇವಾಗ ಬ್ಯಾಂಕಿಗೆ ಹೋಗ್ಬೇಕು. ಟೈಮ್ 3:30 ಹತ್ತಿರ ಆಗೈತೆ. ಫೋನ್ ಎತ್ಕೊಳ್ಳೋ. ಏನು ಡೈರೆಕ್ಟ್ ಹಂಗೆ ತಾನೆ ಹೋಗೋದು? ಸ್ಲಿಪ್ಪರ್ ಹಾಕೋದೀನಿ ಹೋಗ್ಬಿಟ್ಟು ಗೈಸ್, ಸ್ಲಿಪ್ಪರ್ ಹಾಕೋದೀನಿ ನಾನು, ಹೋಗ್ಬಿಟ್ಟು ಬನ್ನಿ. ಹಂಗೆಲ್ಲ ಬರೋಕ್ಕಿಂತ ಆ ಸೈಡಿಂದ ಬಂದಿದ್ರೆ ಆಗಿತ್ತಲ್ಲ. ನಾವು ಬಸ್ ಸ್ಟ್ಯಾಂಡ್ ಸೈಡಿಂದಾನೆ ಬಂದಿದ್ರೆ ಆಗಿತ್ತಲ್ಲ. ಬಸ್ ಸ್ಟ್ಯಾಂಡ್ ನಿಮ್ ಕಾರ್ ಸ್ಟ್ಯಾಂಡ್ ಸೈಡಿಂದ ಹಂಗೆ ಬಂದಿದ್ರೆ ಸ್ಟ್ರೈಟ್ ರೋಡ್. ಗೈಸ್ ನಮ್ಮ ಮೋಹಿತ ಬಳಸ್ಕೊಂಡು ಎಷ್ಟು ಬಳಸ್ಕೊಬೋದಾನೆ ನೋಡಿ. ಇಲ್ಲಿಂದ ಎಲ್ಲ ಬಳಸ್ಕೊಂಡ್ರೆ ಅದತ್ರ ದೂರನೇ ಆಯ್ತು. ನಮ್ಮ ಹಾಸನ್ ಹೆಂಗೈತೆ ಅಂತ. ಹಾಸನ್ ಗಲೀಜಾಗೈತೆ ಗೈಸ್. ಯಾವ್ದು ಕಾಲೇಜು, ಇದ್ಯಾವ್ದು ಕಾಲೇಜ್ ಅನ್ಸುತ್ತೆ. ಕಾಲೇಜನೇ ಗೈಸ್. ನಾನು ಓದಿದ್ ಸ್ಕೂಲ್ ತೋರಿಸ್ತೀನಿ ತಡೀರಿ ನಿಮ್ಗೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ನಾನು 3 ವರ್ಷ ಸ್ಕೂಲಲ್ಲಿ ಕಾಲೇಜ್ ಬಿಡೋ ಟೈಮಿಗೆ ಬಂದವನೇ. ಇಲ್ಲಿ ರೋಡಲ್ಲಿ ಯಾಕೆ ಬಂದ್ರೆ ಇವನು ಹುಡುಗಿರು ನೋಡ್ಬೋದು ಅಂತ. ಈ ಟೈಮಲ್ಲಿ ಹುಡುಗಿರು ಕಾಲೇಜ್ ಬಿಟ್ಟಿರ್ತಾರ, ಹುಡುಗಿರು ನೋಡಕ್ ಬಂದಿರ್ತಾರ. ಎಲ್ಲ ಅಲ್ಲ ನೋಡು, ರೋಡಲ್ಲಿ ಎಷ್ಟು ಜನ ಹುಡುಗಿರು ಬರ್ತಾರ ನೋಡಿ ಗೈಸ್. ಹುಡುಗಿರ್ನ ನೋಡಕ್ಕೆ ನನ್ನ ಮಗ ಬಂದಿರೋದು. ನಾನು ಹುಡುಗಿರ ತೋರಿಸ್ತಿದ್ನಿ ಅಂತ ಹುಡುಗಿರ್ ಬಂದು ನನಗೆ ಬೈಕಿದವರು ಅಂತ ನಾನು ಆಫ್ ಮಾಡು. ಇದೇ ಗೈಸ್ ನಾನು ಓದಿದ್ ಕಾಲೇಜು. ಕಾಲೇಜ್ ಅಲ್ಲ ಸ್ಕೂಲ್. ಈ ರೋಡ್ ಅಂತೂ ಫಸ್ಟ್ ಎಷ್ಟು ಚೆನ್ನಾಗಿತ್ತು. ಇಲ್ಲಿ ನೆಟ್ಟು ಒಡ್ಡಾಡಕ್ಕಲ್ಲ, ಆಟೋ ಸ್ಟ್ಯಾಂಡ್ ಐತಲ್ಲ ಅಲ್ಲಿ ಒಡ್ಡಾಡಕ್ಕಾಗಲ್ಲ. ಇವರೆಲ್ಲ ಗೊತ್ತವ್ರ ಗೊತ್ತೇ ಇರಲಿಲ್ಲ. ಇದೇ ಗೈಸ್ ನಾನು ಓದಿದ್ದು ಕಾಲೇಜು ಅಲ್ಲ ಸ್ಕೂಲು, ಅದೇನೆ. ಓಕೆನಾ? ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಇಲ್ಲಿದ್ದಾರೆ, ಬಟ್ ನಾನು ಯಾರನ್ನೂ ಮಾತಾಡ್ಸಲ್ಲ, ಅಷ್ಟೊಂದು ಹಚ್ಕೊಂಡು ಇಲ್ಲ ಯಾರನ್ನೂ. ಎಷ್ಟು ಜನ ನೋಡ್ತಾ ಹೋಯ್ತವ್ರೆ ಗೈಸ್. ಬನ್ನಿ ಇವಾಗ ಇದಕ್ಕೆ ಹೋಗೋಣ. A few moments later. ಇದೆ SBI ಬ್ಯಾಂಕು. ಇಲ್ಲೇ ಇದು ಶಿಫ್ಟ್ ಕೋಡ್ನ ಇಸ್ಕೊಡ್ಬೇಕು. ಇವಾಗ ಹೋಗ್ಬೇಕು. ಎಷ್ಟು ಉದ್ದ ಕಾಣಿಸ್ತಂಗ ಗೊತ್ತಾ? ನಾನು 8 ಸ್ಲಿಪ್ಪರ್ ಹಾಕೋ ಬರ್ಲಿಲ್ಲ. ಓಡ ನಿನ್ ಜೊತೆ ಬಂದ್ರೆ ಸ್ಲಿಪ್ಪರ್ ಗೈಸ್. ನಾನು ಫ್ಲಾಟ್ ಸ್ಲಿಪ್ಪರ್ ಹಾಕಕ್ಕೆ ಬೇಜಾರು. ಇಷ್ಟು ಉದ್ದ ಕಾಣಿಸ್ತಾನೆ ಎಮ್ಮೆಗಾರ. ಬನ್ನಿ ಗೈಸ್, ಒಳಗೆ ಹೋಗ್ಬಿಟ್ಟು ಶಿಫ್ಟ್ ಕೋಡ್ ಇಸ್ಕೊಬರೋಣ. 3 days later. ಹೋಗಿದ್ದು ಶಿಫ್ಟ್ ಕೋಡ್ ಪೂರ ಕೇಳಿದ್ರು, ಅಲ್ಲಿ ಹಾಕಿದ್ರು, ಪಟ್ಟಂತ ಕೊಟ್ರು. ಅಲ್ಲಿ ಗೌರಿ ನಾವಿದೀವಲ್ಲ ಆ ಬ್ರಾಂಚ್ ಅಲ್ಲಿ ಹೋಗಿ ಅಲ್ಲೇ ಕೇಳ್ರಿ ಅಂತ ಅಂದ್ರೆ ಮೇನ್ ಬ್ರಾಂಚ್ ಅಲ್ಲಿ ಕೇಳಿ ಅಂತ ಹೇಳಿದ್ರು. ಮೇನ್ ಬ್ರಾಂಚ್ ಅಲ್ಲಿ. ಸೊ ಇಲ್ಲಿ ಹೋಗಿದ ತಕ್ಷಣ ಶಿಫ್ಟ್ ಕೋಡ್ ಅಲ್ಲೇ ತೋರಿಸಿದ್ರು. ಇವಾಗ ಗೈಸ್ ಮೋಹಿತ ನಂಗೆ ಗೋಲ್ಗಪ್ಪ ಕೊಡ್ಸ್ತಾನೆ. ಏನ್ 2 ನಿಮಿಷ ಅಷ್ಟೇ. ಏನ್ ಯೂಟ್ಯೂಬ್ ಮಾಡ್ತೀರಾ ಅಂತ ತೋರಿಸಿ ಕೇಳಿದ್ರು. ಗೋಲ್ಗಪ್ಪ. ಹಾ ಗೋಲ್ಗಪ್ಪ. ಏನ್ ಗೋಲ್ಗಪ್ಪ? ತಿಂತೀನಿ. ನೀನೇ ದುಡ್ಡು ಕೊಡ್ಬೇಕು, ನನ್ನ ಹತ್ರ ದುಡ್ಡಿಲ್ಲ. ಮನೆ ನಿಂಗೆ ಒಂದು 30 ರೂಪಾಯಿ ಕೊಡು, ಒಂದು ಗೋಲ್ಗಪ್ಪ ಕೊಡ್ಸಕ್ಕಾಗಲ್ವಾ? ಬೈಸ್ ಬನ್ನಿ, ಇದೇ ಇದು ಹಾಸನ್ ಮೇನ್ ಬ್ರಾಂಚ್. ಕೊಡ್ಸಕ್ ದುಡ್ಡಿಲ್ಲ ತಾನೆ. ಭಾವನಾಥ ಗೈಸ್ ಏನ್ ನೋಡಿ ಎಂತ ನನ್ನ ಮಗ ಒಂದು ಗೋಲ್ಗಪ್ಪ ಕೊಡ್ಸಲ್ಲ ಅಂತಾನೆ ಗೈಸ್. ನಾನೇನೋ ಲೇಟ್ ಆಗುತ್ತೆ ಅನ್ಕೊಂಡೆ, ಬಟ್ ಹೋಗಿದ ತಕ್ಷಣ ಅಲ್ಲಿ ಫೋಟೋ ಹೊಡ್ಕೊ ಅಂತ ಹೇಳಿದ್ರು. ಫೋಟೋ ಇತ್ತು, ಹೊಡ್ಕೊಬಿಟ್ಟು. ನೀನು ಕೊಡಿಸ್ತೀಯಲ್ವಾ? ಕೊಡಿಸ್
ಕೊಡಿಸ್ತೀನಿ, ನಾನು ತಿನ್ನೋದು ನೀನು ತಿಂತ. ನನಗೆ ಮೂರು ಪ್ಲೇಟ್ ಬೇಕು ಗೈಸ್. ನನಗೆ ಕೊಡ್ತೀಯ 3 ಪ್ಲೇಟು? ಗೈಸ್ ನೋಡಿ 3 ಪ್ಲೇಟ್ ಗೋಲ್ಗಪ್ಪ ತಿಂತೀನಿ ಗೈಸ್. ಎಷ್ಟು ದಿನ ಆಯ್ತು ಗೊತ್ತಾ ನಾನು ಗೋಲ್ಗಪ್ಪ ತಿಂದೇ ಇಲ್ಲ. ಸೊ ಬನ್ನಿ ಇವಾಗ ಗೋಲ್ಗಪ್ಪ ಅಂಗಡಿ ಹೋಗೋಣ. ಅಲ್ಲಿ ಹೋಗೋದಾ? ಹಾಂ, ಅಲ್ಲಿ ನಾರ್ಮಲ್ ಆಗಿ ಹೋಗೋಣ. A few moments later. ಗೈಸ್ ಗೋಲ್ಗಪ್ಪ ಅಂದಿದ್ದು ಬಂದಿದೆ. ಈಗ ನಾನೊಂದು ಪ್ಲೇಟ್ ತಿಂದೆ, ಸ್ನಾನ ತಿಂದು ನಿಂತವಳೆ. ಇನ್ನೇನು ತಗೊಂಡು ಆ ಥರ ದುಡ್ಡಿಲ್ಲ. ಒಂದು ಪ್ಲೇಟ್ ಗೋಲ್ಗಪ್ಪ, ಒಂದು ಪ್ಲೇಟ್ ಸುಕ್ಕ ತಿಂತಾವಳೆ. ನನಗೆ ಗೋಲ್ಗಪ್ಪ ಸಾಕು. ಎಷ್ಟು? 2 ಪ್ಲೇಟ್ ಗೈಸ್. ನಾವು ಎಷ್ಟೊಂದು ದಿನ ಆಯ್ತು ಗೊತ್ತಾ ಆಚೆನೇ ಬಂದಿಲ್ಲ ತಿನ್ನಕ್ಕೆ. ಏನ? ಆಚೆ ಬಂದು ಎಷ್ಟು ದಿನ ಆಯ್ತು ತಿನ್ನಕ್ಕೆ ಅಂತ. ಆಚೆ ಬಂದು ಎಷ್ಟು ನಾನು ಆಚೆ ಬಂದೆ 5 ದಿನ ಆಯ್ತು. ನೋಡಿ ಏನ? ಅಳಿಸಿನ ಹೆಂಗ್ ಬಿಡ್ಸ್ಬಿಟ್ಟು ಇಟ್ಟವ್ರೆ. ಅಳಿಸಿನ ತಿಂತ್ಯಾ? ತಗೋ. ಮಾವಿನ ಹಣ್ಣು ಬೇಕು, ನೇರಳೆ ಹಣ್ಣು ಬೇಕು, ಪಪ್ಸ್ ಬೇಕು, ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು. ಎಲ್ಲ ಕೊಡ್ತೀಯಾ? ಯಾರು ರೆಸ್ಪಾನ್ಸ್ ಮಾಡೋರಿದ್ರೆ ಯಾರಪ್ಪ ನೋಡಿ ಇಷ್ಟು ಸ್ಪಾನ್ಸ್. One eternity later. ಗೈಸ್ ಮಾಮೂಲಿ 1 ಪ್ಲೇಟ್ ಗೋಲ್ಗಪ್ಪ ತಿಂದು ಇವಾಗ ಸುಕ್ಕ ತಿಂತಾವಳೆ. ಚೆನ್ನಾಯ್ತಾನ? ಆಚೆ ಕಡೆ ಇದೊಂದೇ ತಿನ್ನೋದು ಗೈಸ್, ಎಲ್ಲ ತಿಂತಾಳೆ. ಬಟ್ ಇದೊಂದು ಕಡೆ ಬಿಟ್ರೆ ಇನ್ನೆಲ್ಲೂ ತಿನ್ನಲ್ಲ ಅವಳು ಗೋಲ್ಗಪ್ಪನ. ಅವನೇ ಚೆನ್ನಾಯ್ತಾ? ತಿನ್ನು ಹೊಟ್ಟೆ ನೋವು ಬಂದಿಲ್ಲ ನಂಗೆ. ಅದು ಕಾಲೆಲ್ಲ ಬಿಡುತ್ತೆ. ನಂಗೆ ಗೈಸ್ ಬೇಕು ಅಂತ ಎಕ್ಸ್ಟ್ರಾ ಈರುಳ್ಳಿ ಹಾಕ್ಸ್ಕೊಂಡಿದ್ದೀನಿ. ಗೋಲ್ಗಪ್ಪ ಚೆನ್ನಾಗೈತೆ. ಜಾಸ್ತಿ ತಿಂದ್ಬಿಡ್ತೀನಿ ಅಂತ ನಾನೇ ಅವ್ರು ಊಟ ಮಾಡ್ಬೇಕು. ಊಟ ಗೈಸ್ ಇಷ್ಟು ಅಲ್ಲ ಇದು. ಇವಾಗ ಮನೆ ಹೋಗಿ ಸ್ವಲ್ಪ ಹೊತ್ತು ಊಟ ಗೀಟ ಮಾಡ್ಕೊಂಡು ಮತ್ತೆ ಲೈವ್ ಬರ್ಬೇಕು ನಾನು. ಆಮೇಲೆ ಅಷ್ಟೇ. ಚೆನ್ನಾಯ್ತಾ? ಬನ್ನಿ ಇವಾಗ ಮನೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಊಟ ಮಾಡಿ ಆಮೇಲೆ ಮತ್ತೆ ಬರೋದ. A few minutes later. ಇಲ್ಲೇ ಇದು ಮಾಡ್ತಿದ್ದು ಒಂದಿಬ್ರು ಹುಡುಗರು ಬಂದ್ಬಿಟ್ಟು ಮಾತಾಡ್ಸಿದ್ರು ಬ್ರೋ. ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನಿನ್ ಮುಖ ಕಾಣಿಸ್ತಿರ್ಲಿಲ್ಲ, ಹಂಗೆ ಇಟ್ಕೊಂಡಿದ್ದಲ್ಲ. ಹಿಂಗೆ ಇಟ್ಕೊಂಡ್ರಿ ನೋಡಪ್ಪ. ಇನ್ನೊಂಚೂರು ಮುಂದೆ ಇಟ್ಕೋಬೇಕಾಗತ್ತೆ. ಇನ್ನು ಮುಂದೆ ಹಿಂದೆ ಇಷ್ಟಿಗೆ ಇಟ್ಕೋಬೇಕಾ? ಇದೇನು ತಿನ್ನ ಮರಿ ಏನಾಗಲ್ಲ. ಬದುಕಿದಾಗ ತಿನ್ಬೇಕು ಮೊಯ್ತಾ. ಬದುಕಿದಾಗೆ ತಿನ್ಬೇಕು. ನಾನು ತಿಂತೀನಿ. ಚಾಲೆಂಜ್ ಇದೆ ವಿಡಿಯೋ. ಇದಕ್ಕೆ ನೀನೇ ಕೊಡ್ಬೇಕು. ನೀನು ಮಾತಾಡ್ಸೋದು ಏನೋ ಕೇಳಿಸಲ್ಲ. ಕೊಡ್ಬೇಕು. ಕೊಡೋಣ. ಬನ್ನಿ ಗೈಸ್ ಮನೆ ಹೋಗೋಣ. ಫಸ್ಟ್ ಮನೆ ಹೋಗಿ ಊಟ ಮಾಡ್ಬೇಕು. ನಂಗೆ ಆಯ್ತಲ್ಲ. 6.5 hours later. ಬೋಸುಡಿಕೆ ಗೀಸುಡಿಕೆ ಅಂತೆಲ್ಲ ಬೈದ್ರೆ ಸರಿ ಇರಲ್ಲ. ಅದೇ ಗೈಸ್ ವಿಡಿಯೋದಲ್ಲಿ ಮಾತಾಡೋಷ್ಟು ಬೆಳಗ್ಗೆ ಲೈಟಿಂಗ್ಸ್ ಅಷ್ಟೇ. ಅದು ಮೀಟರ್ ಇಲ್ಲ ನಿನಗೆ. ಮೀಟರ್ ಎರಡು ಕಡೆಯಿಂದ ಮಾಡಿದ್ರೆ ಫೋಕಸ್ ಜಾಸ್ತಿ ಆಗುತ್ತೆ. ನಾನು ಬೆಳ್ಳಿ ಕಾಣಿಸ್ತೀನಿ. ನೀನ್ ಹೆಂಗ್ ಕಾಣಿಸಿರೋ ನೀನ್ ಇರೋದೇ ಕರಿ ನಾಯಿ. ಸುಮ್ಮನಿರು ಗೈಸ್. ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ? ತೆಟ್ಟೆನೆ ಎತ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ. ಅದು ಬೆಳಗ್ಗೆ ಚಪಾತಿ ತಿಂತಿದ್ದಾರೆ, ರೆಟ್ಟೆಗೆ ಹಾಕೊಂಡು ಹಂಗೆ ಎತ್ಕೊಬಿಟ್ಟಿದ್ದೀನಿ. ಅವಳು ಗೋಲ್ಗಪ್ಪ ತಿಂದ್ರು, ನಾನು ಇದು ಮಕ್ಕೊಡಿದ್ದೀನಿ. ನಂಗೊಂದು ಪಪ್ಸ್ ಇಡ್ಲಿಲ್ಲ ಅಂದ್ರೆ 2 ಪಪ್ಸ್ ತಿಂದು 2 ಪಪ್ಸ್ ಒಂದು ಇದು ತಂದಿದ್ದೀನಿ. ಹೊಟ್ಟೆ ಹೊಡಿಯ. ಯಾವ್ದು ಇದು ಪಪ್ಸ್ ಹಿಂಗೈತೆ? ಅದ್ರ ಮೇಲೆ ಇಡ್ಕೊಂಡ್ ತಿನ್ನ ಮರಿ. ಐ ಇದ್ರ ಮೇಲೆ ಇಡ್ಕೊಂಡ್ ತಿನ್ನ. ಐ ಗೈಸ್ ಏನು ಗೊತ್ತಿಲ್ಲ ಬಿಡೋಂಗೆ. ನಂಗೆ ಅದು ಒಂದೇ ಗೈಸ್ ಸಾಸಂಗಲ್ಲ, ಅದು ಒಂದೇ ಕಡೆ ಪಪ್ಸ್ ಇಷ್ಟ ಆಗೋದು ನನಗೆ. ನಿನ್ ಫೋಕಸ್ ಆಯ್ತಲ್ಲ ಅಷ್ಟು ಕಪ್ಪುಗಿದ್ದಿ ಗೊತ್ತಾ? ಚೆನ್ನಾಯ್ತಾ? ಒಂದೇ ಪಪ್ಸ್ ತಿನ್ಬೇಕು. ನಂದು ತಿಂದ್ರೆ ಹೊಡಿತೀನಿ ನಾನು. ಗೈಸ್ ಏನು ಮಾಡ್ದಂಗೆ ಗೊತ್ತಾ? ನಂದು ಅಲ್ಲಿ ನಂದ್ರಲ್ಲಿ ಒಂದು ಅರ್ಧ ತಿಂದಿರ್ತಾನೆ. ಬೆಳಗ್ಗೆ ಚಪಾತಿ ನಂಗೂ ತಿನ್ನಕ್ ಬಿಡ್ದಲ್ಲ, ಅವನೊಬ್ಬನೇ ತಿಂದಾನೆ. ಇವಾಗಲೂ ತಿಂದ್ರೆ ತಿನ್ನಲ್ಲ. ನಾ ಎತ್ಕೊಂಡ್ ಮನೆಗೆ ಇಡ್ತೀನಿ ನಾನು. ನೋಡಿ ಗೈಸ್ ಒಂದು ತೂತಾರು ಕೊಡ್ತಾನ ಅವ್ನು ನನಗೆ. ಅಲ್ಲಿ ಇಟ್ಟ ತಿಂತೀನಿ ನಾನು. ಈಗ ತಾನೆ 3 ಪ್ಲೇಟ್ ಗೈಸ್ 3 ಪ್ಲೇಟ್ ಗೋಲ್ಗಪ್ಪ ತಿಂತೀನಿ. 120 ರೂಪಾಯಿ. ಎಷ್ಟು 90 ರೂಪಾಯಿ ಕೊಟ್ಟು ಬಂದ? 100 ರೂಪಾಯಿ 3 ಪ್ಲೇಟಿಗೆ. ನಿನ್ನೊಂದು ಪ್ಲೇಟು 120 ರೂಪಾಯಿ. ಫಸ್ಟ್ ಟೈಮ್ ಒಂದೇ ಒಂದು ಪ್ಲೇಟ್ ತಿಂದಾನ. ಆದರೂ ನಂದು ಇದ್ದಿತ್ತಲ್ಲ ಗೈಸ್, ಇದು ಏನದು ನಂದು ಏನಂತಂದಲ್ಲ, ಸುಕ್ಕ ತಿನ್ನಲ್ಲ. ಅವನು 3 ತಿಂದ 4 ತಿಂದ ಸುಕ್ಕದಲ್ಲಿ. ಲಾಸ್ಟ್ ಬೈಟು ಏನು 4ರಿಂದ 5 ಬೈಟ್ ಅಷ್ಟೇ ಗೈಸ್ ಪಪ್ಸ್ ನಂದು. ಊಟ ಬೇಡವಾ? ಊಟ ಬೇಡ ಬೇಡ ಆಯ್ತು ಬಿಡು ಗೈಸ್. ಊಟ ಬೇಡ ಅಂತ ಮತ್ತು ನಮ್ಮ ಮಮ್ಮಿ ಅನ್ನ ಮಾಡಿತ್ತು ಮಕ್ಕೊಡಿತ್ತು ನನಗೆ. ಚಾಕ್ಲೇಟ್ ಬಂದು ತಿಂದ್ಬಿಟ್ಟು ಯಾವನಾರು ತಿಂತಾನೆ ಪಪ್ಸ್ನ.
ಸ್ವೀಟ್ ತಿನ್ಬಿಟ್ಟು ಖಾರ ತಿಂದರೆ ಚೆನ್ನಾಗಿರುತ್ತೆ ಗೈಸ್. ಮೊಯ್ದ ಏನೇ ಬೆಳಗ್ಗೆ ಕೂತ್ಕೊಂಡ್ರು ಕಪ್ಪುಗೆ ಕಾಣೋದು. ಆ ಕಪ್ಪು ಶರ್ಟ್ ಹಾಕಿರೋದಕ್ಕೆ ಇನ್ನೂ ಕಪ್ಪು ಕಾಣಿಸ್ತಿದೆ. ಚಾಕ್ಲೇಟ್ ಬನ್ ಬಿಸಿ ಇದ್ದಾಗಲೇ ತಿನ್ಬೇಕು ಗೈಸ್. ಇದು ಇನ್ನೇನು ತಣ್ಣಗೆ ಚಾಕ್ಲೇಟ್ ಆಗೋಯ್ತು ಬನ್ಸ್. ಗೈಸ್. ನಂಗೆ ಅವತ್ತು ಅದರಲ್ಲಿ ಎಣ್ಣೆ ನೋಡ್ಬಿಟ್ಟು ತಿನ್ನೋಕ್ಕೆ ಬೇಜಾರಾಗೋಯ್ತು ಚಾಕ್ಲೇಟ್ ಬನ್ ಇವತ್ತು. ಅದು ಮೆಲ್ಟ್ ಆಗೋಕ್ಕೋಸ್ಕರ ಆ ಥರ ಎಣ್ಣೆ ಹಾಕಿರ್ತಾರೆ ಅನ್ಸುತ್ತೆ ಅಲ್ವಾ? ಚಾಕ್ಲೇಟಿಗೆ ಹಾಕೋದು, ಚಾಕ್ಲೇಟ್ ಕೇಕಲ್ಲಿ ಎಷ್ಟು ಎಣ್ಣೆ ಇರೋದು ಗೊತ್ತಾ ಸಾಗ ನಾವು? ಗೊತ್ತಿಲ್ಲ ಗೈಸ್. ನಾವು ಪ್ಯೂರ್ ಚಾಕ್ಲೇಟ್ ಬಂದ್ ಮಾಡೋಣ ಒಂದಿನ. ಡಾರ್ಕ್ ಚಾಕ್ಲೇಟ್ ಬರುತ್ತೆ ಗೊತ್ತಾ ಪ್ಯೂರು? ಇದು ಎಣ್ಣೆ ಗೈಸ್ ನೋಡಿ ಇಲ್ಲಿ ತಡೀರಿ, ಅಷ್ಟೊಂದು ಕರೆಕ್ಟಾಗಿ ಝೂಮ್ ಆಗಲ್ಲ ಇಲ್ಲಿಂದ. ಏನ್ ಗೊತ್ತಾ ಮೊಯ್ತಾ? ನೋಡಿ ಗೈಸ್ ಇಲ್ಲಿ ಎಣ್ಣೆ ಏನ್ ಗೊತ್ತಾ ಗೈಸ್, ಇಲ್ಲಿ ಒಂದಿನ ಬಂತ್ ಅಂದ್ಬಿಟ್ಟು ಆಚೆಯಿಂದ ಚೆನ್ನಾಗಿರೋ ಕಡೆ ಬಂತ ಅಂದ್ಬಿಟ್ಟು ಏನು 70% ಪ್ಯೂರ್ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, ಅದನ್ನ ಮೆಲ್ಟ್ ಮಾಡ್ಬಿಟ್ಟು ಆ ಬನ್ನೊಳಗೆ ಹಾಕೋಬಿಟ್ಟು ತಿನ್ನೋಣ, ಸಕ್ಕದಾಗಿರುತ್ತೆ. ಪ್ಯೂರ್ ಚಾಕ್ಲೇಟ್ ಬನ್. ಡಾರ್ಕ್ ಚಾಕ್ಲೇಟ್ ಅಲ್ಲಿ ಕೈ ಇರುತ್ತೆ. ಇಲ್ಲಿ ಪ್ಯೂರ್ 70% ಡಾರ್ಕ್ ಚಾಕ್ಲೇಟ್ಸ್ನ ತಿನ್ನೋದು ಹೆಲ್ತಿಗೆ ತುಂಬ ಒಳ್ಳೇದು. ಫೈಬರ್ ಇರುತ್ತೆ ಅದರಲ್ಲಿ. ನಮ್ಮ ಹೆಲ್ತಿಗೆ ತುಂಬ ಒಳ್ಳೇದು ಅದು ಡಾರ್ಕ್ ಚಾಕ್ಲೇಟ್ ತಿನ್ನೋದು. ಏನು ಗೊತ್ತಿಲ್ಲ ಏನಿಲ್ಲ, ಇವನ್ ತಿಂದ್ಬಿಟ್ರೆ ನಿಂಗೆ ಹೆಲ್ತಿಗೆ ಒಳ್ಳೇದಾಯ್ತದಾ? ಏನು ಗೊತ್ತಾ ಗೈಸ್, 70% ಡಾರ್ಕ್ ಚಾಕ್ಲೇಟ್ ತಿನ್ಬೋದು, ಬಟ್ 90% 100% ಎಲ್ಲ ತಿನ್ನೋಕ್ಕಾಗಲ್ಲ. ತಿಂದಿದ್ಯಾ ಒಂದ್ಸಲ ಆದರೂ? ಮನೆ ಏಯ್ ಕೊಡ ಸುಮ್ಮನೆ ಹೊಡ್ದೆ ಹಾಕ್ತೀನಿ ನಾನು ಊಟ ತರೋದು ನಿಂಗೆ ಇನ್ನೊಂದು ಸ್ವಲ್ಪ ಹೊತ್ತಾಯ್ತು. ನಮ್ಮಮ್ಮ ಹೋಯ್ತು ಸ್ನಾನಕ್ಕೆ ಬಾಕ್ಲಕೊಂಡು. ಆಮೇಲೆ ಬಾ ನೀನು ಊಟ ತಗೊಂಡೋಗಕ್ಕೆ ಅಂತೇಳಿ ಇಟ್ಕೊಂಡು ವೀಡಿಯೋ ಮಾಡಿ ಸ್ನಾನ. ಅಯ್ಯ ಎಲ್ಲಿ ಈಗ ಆಗಲೇ ಹೇಳಿ ಸ್ನಾನಕ್ಕೆ ಹೋಯ್ತು ಅಂತ ಮತ್ತೆ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಾನೆ. ಹೆಡ್ ನನ್ನ ಮಗ ಹೆಡ್ಡ ಗೈಸ್. ಇಲ್ಲಿ ನೋಡಿಲಿ, ಇದು ರೂಮ್ ಅಂತಾರೆ ಹೇಳಿ ಇಷ್ಟು ಗಲೀಜಾಗಿ ಒಂದು ವಾರ ನಾನು ಇಲ್ಲ ಅಂತ ಹೇಳಿ ಅದು 4 ದಿನಕ್ಕೆ ನೋಡಿಲಿ ಇಷ್ಟು ಗಲೀಜಾಗಿ ಇಟ್ಕೋತಾರೆ ರೂಮ್. ನಾನು 4 ದಿನ ನಾನು ಇಲ್ಲ ಅಂದ್ರೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ ನೋಡ್ರಿ ರೂಮ್. ಎಲ್ಲರೂ ಕೇಳ್ತಾ ಇರ್ತೀರಾ, ಅಲ್ಲಿ ಹಾಕು ಬಾಕ್ಲುನ, ಬೆಳ್ಳು ಕಾಣಿಸ್ತೈತದ. ಸೊ ಈ ವಿಡಿಯೋ ಯಾಕೆ ನೋಡ್ತಾ ಇರ್ತೀರಾ ಅದನ್ನು ನಂಗೆ ಗೊತ್ತು. ಯಾಕೆ? ಸೊ ಎಷ್ಟು ಅರ್ನಿಂಗ್ಸ್ ನಿಮಗೆ ಗೊತ್ತಿಲ್ವಾ? ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಗೈಸ್. ತೋರಿಸ್ತೀನಿ ಗೈಸ್, ಬನ್ನಿ. ಅರ್ನಿಂಗ್ಸು ನಮಗೆ 6 ತಿಂಗಳಿಂದ ಎಷ್ಟು ಇದು ಹಾಕೋಣ, ಲೇಟಾಗಿ ಹಾಕೊಂಡು ಮುಂದೆ ಕಡೆ ಹಾಕ್ಬಿಡೋದು. ಅದು ಏನೋ ಇದೇ ನಿನ್ ಮುಖನೇ ಕಾಣಿಸ್ತಿಲ್ಲ, ನೀನು ಕರಿಯ ಮೊದಲು ಅಲ್ಲಿ ಲೈಟ್ ಹಾಕ. ಫ್ಲಿಕ್ಕರ್ ಆಗುತ್ತೆ ಎಂತ ಫ್ಲಿಕ್? ಅದು ಯಾವ ಲೈಟಿಗೆ ಗೊತ್ತಾ, ಜಾಸ್ತಿ ಲೈಟ್ ಹಾಕಿರ್ತಾರೆ ಗೊತ್ತಾ, ಆಗ ಫ್ಲಿಕ್ ಆಗೋದು. ಪಿಸಿ ಆಯ್ತಾ ನೋಡಿ, ಹಿಂಗೆ ಹೆಂಗೆ ಕಾಣಿಸ್ತದೆ ನೋಡಿ ಗೈಸ್. ಹೇಗೆ ಗೈಸ್ ನಂದು ವಿಡಿಯೋ? ಎಲ್ಲರಿಗೂ ಆ ಥರ ಇರುತ್ತೆ ಗೈಸ್. ಎಷ್ಟು ದುಡ್ದಿರಬಹುದು ನಾವು 6 ತಿಂಗಳಿಂದ ಯಾವುದು ಗೇಮಿಂಗ್ ಚಾನಲಲ್ಲಿ, ಹಾಗೇನೆ ಸಹನನ್ ಚಾನಲ್ ಎಷ್ಟು ದುಡ್ದಿರಬಹುದು ಅಂತ. ಅವೇನೇ ಸಹ ನನಗೂ ಇದೆ, ಅದೆಷ್ಟು ದುಡ್ದಿರ್ಬೋದು. ನಾನು ಜಾಸ್ತಿ ನೋಡೋದೇ ಇಲ್ಲ ಗೈಸ್, ಬಿಕಾಸ್ ನಂಗೆ ಬೇಜಾರಾಗುತ್ತೆ ನಾನು ಇಷ್ಟೆಷ್ಟು ದುಡ್ದಿದ್ದೀನಲ್ಲ ಅಂತ. 2 ವರ್ಷದಿಂದ ವ್ಲಾಗಿಂಗ್ ಚಾನಲ್ ಓಪನ್ ಮಾಡ್ಕೊಂಡು 2 ವರ್ಷದಿಂದ ವಿಡಿಯೋಸ್ ಮಾಡ್ತಿದ್ದೀವಿ. ಕಪಲ್ಸ್ ಗೇಮಿಂಗ್ ಬಂದು 6 ತಿಂಗಳಿಂದ ಮಾಡ್ತಾಯಿದ್ದೀನಿ. ಕಪಲ್ಸ್ ಗೇಮಿಂಗಿಂದ ಲಾಗಿನ್ ಐತೆ ಆ್ಯಡ್ಸೆನ್ಸಲ್ಲಿ. ಸೊ ಅದನ್ನು ತೋರಿಸ್ಕೊಡ್ತೀನಿ ಎಷ್ಟು ದುಡ್ದಿದ್ದೀನಿ ಅಂತ, ಆಮೇಲೆ ಅವಳದಕ್ಕೆ ಹೋಗೋಣ ಆಯಿತಾ? ನೋಡ್ತಾ ಇರಿ ಗೈಸ್. ಹಂಗೆ 2 ನಿಮಿಷ ಕ್ಯಾಮ್ರಾ ಬರ್ಸ್ತೀನಿ. ನನ್ನ ಚಾನಲ್ ಅಂದರೆ ಗೇಮಿಂಗ್ ಚಾನಲಿಂದ ಎಷ್ಟು ಅರ್ನಿಂಗ್ಸ್ ಆಗೈತೆ ಅಂತ 6 ತಿಂಗಳಿಂದ ತೋರಿಸ್ಕೊಡ್ತೀನಿ. ನೋಡಿ ಶಾಕ್ ಆಯ್ತೀರಾ, ಬಿಕಾಸ್ ಹತ್ತತ್ರ 50,000 ಅರ್ನ್ ಮಾಡಿದೀವಿ ಗೈಸ್ ನಾವು. ಹತ್ತತ್ರ ಒಂದು ಸೆಕೆಂಡ್ಸ್ ಅಲ್ಲ, ಫಸ್ಟಲ್ಲಿ ಐಫೋನ್ 16 ತಗೋಬೋದಾ? ಇಲ್ಲ ಗೈಸ್, ನಾವು ಹತ್ತತ್ರ ಐಫೋನ್ 16 ತಗೊಬೋದು. ಐಫೋನ್ 16 ತಗೋಬೋದು ಗೈಸ್. ಫಸ್ಟ್ನೇ ಯೂಟ್ಯೂಬ್ ಪೇಮೆಂಟ್ ನಮಗೆ ಐಫೋನ್ 16 ತಗೋಬೋದು, ಬಿಕಾಸ್ ಅಷ್ಟು ದುಡ್ದಿದ್ವಿ 6 ತಿಂಗಳಿಂದ. ಸೊ ಐಫೋನ್ 16 ಅಂದರೆ ಇವಾಗ ಆ್ಯಾವ್ರೇಜು 60 to 65K ಇದೆ. ಸೊ ತೋರ್ಸೋಣ ಆವಾಸನ. ಫುಲ್ ಕ್ಯಾಶಲ್ಲಿ ತಗೊಬೋದು ಗೈಸ್. ಫುಲ್ ಕ್ಯಾಶಲ್ಲಿ ಫುಲ್ ಕ್ಯಾಶಲ್ಲಿ ತಗೊಬೋದು. ನೋಡಿ ಬೇಕಾದ್ರೆ ಎಷ್ಟು ಅಂತ ತೋರಿಸ್ತೀನಿ. ತೋರ್ಸೋಣ ತಡಿ ಜಿಮೇಲ್ ಎಲ್ಲ ಕಾಣಿಸಲ್ಲ ನನಗೆ. ಹಾಂ ಗೈಸ್, ಇಯರ್ ಇಟ್ ಈಸ್ ಎಷ್ಟು ಹೇಳಿ ನೋಡಿ ಗೈಸ್, 60,000 ದುಡ್ದಿದ್ವಿ ಗೈಸ್. ದುಡ್ದಿರೋದೇ $19 ಗೈಸ್. $19 ಅಂದ್ರೆ ಗೈಸ್ ಹತ್ತಿರ ಒಂದು 600 ಇರ್ಬೋದು. 600 ತಡಿ ತೋರಿಸ್ತೀನಿ, ಒಂದೊಂದು ನಿಮಿಷ. USD ಕನ್ವರ್ಟ್ ಮಾಡೋಣ ಗೈಸ್. ಸೊ ನಂದಿದೆ ಇದು ಗೇಮಿಂಗ್ ಚಾನಲ್, ಬಿಕಾಸ್ 6 ತಿಂಗಳಿಂದ ಇಷ್ಟು ದುಡ್ದಿದ್ದೀನಿ. ಸೊ ಅದು ಏನಿಗೆ ಬಂದಿರೋದಂದ್ರೆ ಮೆಂಬರ್ಶಿಪ್ ತಗೊಂತಾರಲ್ಲ, ಇವಾಗ ಸ್ವಲ್ಪ ಗಿಫ್ಟ್ ಕಳ್ಸಿದ್ರಲ್ಲ ಅದರಿಂದ, ಮತ್ತೆ ಮೆಂಬರ್ಶಿಪ್ ತಗೊಂಡಿದಿರಲ್ಲ ಅದರಿಂದ ಬಂದಿರುತ್ತೆ.
USD ಟು INR ಒಂದ್ ರೂಪಾಯಿಗೆ $1 $96.30. $19 ಗೈಸ್ ಫಸ್ಟ್ ಇತ್ತು ಬರೀ 95 ರೂಪಾಯಿ ಇತ್ತು ಅವಾಗ. ಗೈಸ್ ದುಡ್ದಿರೋ ನಾವು 1829 ರೂಪಾಯಿ ಕಾಣಿಸ್ತೈತಾ? ಎಷ್ಟಾಯ್ತಾ? 1829 ರೂಪಾಯಿ. 1829 ರೂಪಾಯಿ ಅಷ್ಟೇ ದುಡ್ದಿರೋದು ಗೈಸ್. ಅದು ಗಿಫ್ಟ್ ಎಲ್ಲ ಕಳ್ಸಿ ಮೆಂಬರ್ಶಿಪ್ ಎಲ್ಲ ತಗೊಂಡು ಕಳ್ಸಿರೋದಕ್ಕೆ. ಗೈಸ್ ಗಿಫ್ಟ್ ಅಲ್ಲಿ ಏನ್ ತುಂಬಾ ಅರ್ನಿಂಗ್ಸ್ ಆಗಲ್ಲ, ಬಟ್ ತಕ್ಕ ಮಟ್ಟಿಗೆ ಆಯ್ತದ ಅಷ್ಟೇ. ಅಂದ್ರೆ ನಾವ್ ಲೈವ್ ಮಾಡೋದಕ್ಕೆ ಈಗ ದಿನಕ್ಕೆ ಒಂದು 50 ರೂಪಾಯಿ ಈ ತರ ಆಗುತ್ತೆ ಅಷ್ಟೇ. ಅವತ್ತೆಲ್ಲ ಆಯ್ತಿತ್ತು ಸ್ಟಾರ್ಟಿಂಗ್ ಎಲ್ಲ 430 480 ರೂಪಾಯಿ ಆಗಿತ್ತು. ಇವಾಗ ಯಾರು ಗಿಫ್ಟ್ ಕಳ್ಸಿಲ್ಲ ಬಿಕಾಸ್ ಅದು ಫ್ರೀ ಆಗಿ ಸಿಕ್ಕಿರೋದೆಲ್ಲ ಕಳಿಸ್ಬಿಟ್ರೆ ಎಲ್ಲರಿಗೂ. ಅದು ಕನ್ನಡ ಕಮ್ಯುನಿಟಿ ಗೊತ್ತಲ್ಲ, ಫ್ರೀ ಫೈರ್ ಅಲ್ಲಿ ಕನ್ನಡದವ್ರಿಗೆ ಕಳ್ಸೋದಕ್ಕಿಂತ ನಾವು ಜಾಸ್ತಿ ಹಿಂದಿಯವ್ರಿಗೆ ಕಳಿಸ್ತಾರೆ. ಏನಂತ ಸಹ ಅದ್ ನಿಜ. ಸೊ ಇದು ನನ್ನ ಚಾನಲ್ ಅರ್ನಿಂಗ್ಸು. ಸೊ ಇವಾಗ ಸಾನಂದ್ ತೋರ್ಸೋಣ. ಸಾನಂದ್ ಎಷ್ಟಾಗಿರ್ಬೋದು 2 ವರ್ಷದಿಂದ ಹತ್ತತ್ರ ಏನು ಇನ್ನು 17 Pro Max ತಗೋತಾನೆ. ನಂದು 18 ತಗೋಬೋದು. ನೆಕ್ಸ್ಟ್ ಬರುತ್ತಲ್ಲ ಹೊಸ್ದಾಗ್ ಲಾಂಚ್ ಆಗುತ್ತಲ್ಲ, ಹೊಸ್ದಾಗ್ ಲಾಂಚ್ ಆಗೋಣ ತಗೊಂಬೋದು ನಾನು. ಸರಿ ಹಂಗೆ ಕಟ್ಟು ಚಾನಲ್ ನೋಡಿದ್ರಲ್ಲ, ನನ್ನ ಚಾನಲ್ ಎಷ್ಟು 1829 ರೂಪಾಯಿ ಆಗಿತ್ತು. ಇವಾಗ ಸಾನ ಚಾನಲ್ ನಾನು ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಸಾನಂದ್ ಚಾನಲ್ ಸಾನೇ ತೋರಿಸ್ಬಿಟ್ಟು ಬ್ಲಾಗಿಂಗ್ ಚಾನಲ್ ಅದು 2 ವರ್ಷದಿಂದ ಎಷ್ಟು ದುಡ್ಡು ಬಿಡೋದು 2.5 ಆಗೋಯ್ತು. 2.5 ವರ್ಷದಿಂದ ಗೈಸ್. ಅದು 8,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಗೈಸ್ ಎಷ್ಟು ದುಡ್ದಿರ್ಬೋದು ನಿಮ್ ಪ್ರಕಾರ? ನಾನು ಎಷ್ಟು ದುಡ್ದಿರ್ಬೋದು ತಗೋ, ಹಂಗೇನೆ ಇದು ಮಾಡ್ಕೊಂಡು ಹೊಸ್ದಾಗಿ 18 Pro ತಗೊಂಬೋದು ಗೈಸ್. ನಾನು 18 Pro ಏನ್ ಬಿಡ್ತಾರೆ ಇವಾಗ ಲಾಂಚ್. ಬಿಡು ನಾನು ಹೇಳಿದೀನಲ್ಲ ಗೇಮಿಂಗ್ ಚಾನಲ್ ಅಲ್ಲಿ ಅವರು ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇದ್ರಲ್ಲ. ಇದ್ರಲ್ಲಿ ಗೈಸ್ ಜಾಸ್ತಿ ಆಗಿದೆ ಅರ್ನಿಂಗ್ಸ್. ಅಂದ್ರೆ ಅಷ್ಟೊಂದು ಕಮ್ಮಿ ಏನಾಗಿಲ್ಲ. ಅಂದ್ರೆ 2 ವರ್ಷಕ್ಕೆ ಇದು ಕಮ್ಮಿನೇ. 2 ವರ್ಷದಿಂದ 1 ರೂಪಾಯಿನೂ ತೆಗ್ದಿಲ್ಲ. ಸುಮ್ನೆ ಇರು ನೀನು ಗೈಸ್. 2 ವರ್ಷದಿಂದ ಮಾಡಿ 17 Pro Max ತಾಳ್ಲಕ್ಕಾಗಲಿಲ್ಲ ಅಂದ್ರೆ 2 ಲಕ್ಷ ಗೇಮಿಂಗ್ ಚಾನಲ್ಗೆ ಹಾಕಿದ್ದೀನಿ, 2 ಲಕ್ಷ ಅವಳು ಇದಕ್ಕೆ ಚಾನಲ್ಗೆ ಹಾಕವಳೆ, ಏನೋ ವ್ಲಾಗಿಂಗ್ ಚಾನಲ್ಗೆ. ಎಷ್ಟಾಗಿರ್ಬೋದು ಗೈಸ್? ಒಂದು Pro Max ಬೇಡವಾ? 17 Pro Max. ಹಾಂ ಗೈಸ್ ನಿಜ ನಾನು 2 ವರ್ಷದಿಂದ ತುಂಬಾ ದುಡ್ದಿದ್ದೀನಿ, ನೀವೇ ನೋಡಿ. ಸೊ ಇನ್ನು ಫಸ್ಟ್ ಪೇಮೆಂಟ್ ಬಂದಿಲ್ಲ. ಆಮೇಲೆ ಫಸ್ಟ್ ಪೇಮೆಂಟ್ ಆಮೇಲೆ ಬಂದಿಲ್ಲ ಆಯ್ತಾ. ನಾವು ಬಂದ ಪಕ್ಕ ನಿಮಗೆ ತಿಳಿಸ್ತೀವಿ ಎಷ್ಟು ಬಂದಿದೆ ಅಮೌಂಟ್ ಅಂತ. ನೋಡ್ರಪ್ಪ ತೋರ್ಸೋಣ. ತೋರ್ಸು. $66.77 ದುಡ್ದಿದೀವಿ ಆಯ್ತಾ. $66.77. ಓಕೆನಾ? ಅದ್ರ ಅಮೌಂಟ್ $66.77 ತರ. ಇವಾಗ $1.20 ತರ. 77 ಪೌಂಡ್ಸ್ ಅಂದ್ರೆ ಡಾಲರ್ಸ್ ಗಿಂತ ಕಮ್ಮಿ. ಅದು ಏನ್ ಗೊತ್ತಾ, 100 ಪೌಂಡ್ಸ್ ಆದ್ರೆ $1. ಅರ್ಥ ಆಯ್ತಾ? ಇಲ್ಲಿ ನೋಡಿ ಅಷ್ಟಂದ್ರೆ 6430 ರೂಪೀಸ್. 6430 ರೂಪೀಸ್. ಅದೆಷ್ಟು? 2.5 ವರ್ಷದಿಂದ 6430 ರೂಪೀಸ್. ನಂದು 1 ತಿಂಗಳು ಲೋನಿನ ದುಡ್ಡು ಅಷ್ಟೇ ಗೈಸ್. ಅದು ಮೊಬೈಲ್ ಇಂದ ಲೋನಿನ ದುಡ್ಡು. ಆಯ್ತಾ? ನನ್ನ ಬೈಕ್ ಇಂದ ಲೋನಿನ ದುಡ್ಡು ಗೈಸ್. ಆಯ್ತಾ? ಇವಾಗ ನಾವು ಇನ್ನು ಅವನ್ ಚಾನಲ್ ಪರವಾಗಿಲ್ಲ ಅನ್ಸುತ್ತೆ ಗೈಸ್. ನನ್ನ ಚಾನಲ್ ಹೋಲ್ಸ್ಕೊಂಡು ಅಂದ್ರೆ 6 ತಿಂಗಳಿಂದ ಬರೀ ಲೈವ್ ಮಾಡ್ತಿದ್ವಿ. ಹೇಳ್ತೀರಾ ಏನ್ ಗೊತ್ತಾ, ವ್ಲಾಗಿಂಗ್ ಅಲ್ಲಿ ಕ್ಲಿಕ್ ಆಗಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ದುಡ್ಡು ಮಾಡಕ್ ಆಗಲ್ಲ ಅಂತ ನಾವ್ ಹೇಳ್ತಿಲ್ಲ, ಬಟ್ ನಮಗೆ ನಾವು ದುಡ್ಡು ಮಾಡಿಲ್ಲ. ನೀವ್ ಹೇಳ್ಬಿಡಿ ದುಡ್ಡು ಮಾಡಿ 17 Pro ತಗೊಂಡಿದ್ರ ಇದನ್ನಲ್ಲಿ. ನಾವ್ ಯಾವ್ದೇ ತರ ಯೂಟ್ಯೂಬ್ ಅಮೌಂಟ್ ನ ನಮ್ದು ಯಾವ್ದೇ ತರ ನಾವ್ ತಗೊಂಡ್ರ ಇದಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ಇನ್ನು ಫಸ್ಟ್ ಪೇಮೆಂಟ್ ಬಂದಿಲ್ಲ ಯೂಟ್ಯೂಬ್ ಇಂದ. ಅದು ಇನ್ನು $100 ಮಾಡ್ಬೇಕು ಅಂತ ನಾವು ಎಷ್ಟು ತಿಂಗಳಿಂದ ಮಾಡ್ತಿದೀವಿ ಗೊತ್ತಾ? ಮಾನಿಟೈಸೇಷನ್ ಆಗತ್ತಿದ್ರ 1.5-2 ವರ್ಷ ಆಗೋಯ್ತು. ಆಯ್ತಾ? 2 ಇಲ್ಲ ಜಾಸ್ತಿ ಆಯ್ತು. ಇವಾಗ 6 ತಿಂಗಳು. ನೀನ್ ಸ್ಟಾರ್ಟ್ ಮಾಡೋಕಿಂತ ಮುಂಚೆ ಆಗಿದ್ದು ನಂದು 1 ವರ್ಷನೇ ಆಗಿದ್ದು. 1 ವರ್ಷದಿಂದ $62 ಅಂದ್ರೆ ಎಲ್ಲಿಗೆ ಹೋಯ್ತು ಮೋಯ್ತಾ? ಎಲ್ಲಿಗೆ ಹೋಯ್ತು? ಎಲ್ಲರೂ ಬರೀ ಒಂದೊಂದ್ ವಾರಕ್ಕೆ $62. ಒಳ್ಳೆ ವಾರಕ್ಕೆ 10,000 ಗೈಸ್. ಏನಕ್ಕೆ ನಮಗೆ ಆಯ್ತಿಲ್ಲ ಅಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಿ. ಪ್ಲಸ್ ನಾವು ಕನ್ಸಿಸ್ಟೆಂಟ್ ಆಗಿ ಇದೀವಿ, ಬಟ್ ಗೈಸ್ ನಾವು ಡೈಲಿ ಆಗ್ತಾ ಇಲ್ಲ ಗೈಸ್. ಒಂದಿನ ಬಿಟ್ಟು ಒಂದಿನ ಕರೆಕ್ಟ್ ಆಗಿ ಹಾಕ್ತಿದೀವಿ. ನಾವು ಡೈಲಿ ಹಾಕ್ಬೇಕು ಅಂದ್ರೆ ನಾವು ಮನೇಲಿ ಕುತ್ಕೊಂಡು ನಿಜ ವಿಡಿಯೋ. ಮನೇಲಿ ಇದ್ರೆ ಹೆಂಗ್ ಗೊತ್ತಾ ಗೈಸ್, ಫ್ಯಾಮಿಲಿ ಇರ್ಬೇಕು, ಜನ ಜಾಸ್ತಿ ಇರ್ಬೇಕು ವಿಡಿಯೋ ಮಾಡಕ್ಕೆ. ಇಲ್ಲ ಆಚೆ ಹೋಗ್ಬೇಕು ಅಂದ್ರೆ ದುಡ್ಡು ಇರ್ಬೇಕು. ನಾವ್ ಅದ್ರ 2 ಆಯ್ತಿಲ್ಲ ನಮ್ಗೆ ಮಾಡಕ್ಕೆ. ಇವಾಗ ದುಡ್ಡಿದ್ರೆ ಗೈಸ್ ಏನ್ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಥಾಟ್. ದುಡ್ಡಿದ್ದವನ್ ದುಡ್ಡು ಮಾಡ್ತಾನ ಹೊರತು ದುಡ್ಡಿಲ್ದೇನೆ ಯಾವತ್ತು ಮಾಡಕ್ಕಾಗಲ್ಲ. ಯೂಟ್ಯೂಬ್ ಜೀವನದಲ್ಲೇ ಎಷ್ಟು ದುಡ್ಡಿದ್ದವನ್ ಮಾತ್ರ ದುಡ್ಡು ಮಾಡ್ತಿರೋದು. ಇಲ್ಲಿ ದುಡ್ಡಿದ್ದವರೆಲ್ಲ ಅಲ್ಲೇ ಇದಾರೆ ಗೈಸ್. ನೋಡಿ 2 ವರ್ಷದಿಂದ ಬರೀ 6,000 ರೂಪಾಯಿ ದುಡ್ದಿದೀವಿ. 6,439. ಅಲ್ಲ ಬರೀ 6,000 ಇಟ್ಕೊಳಪ್ಪ. ನಂದು ಒಟ್ಟಿಗೆ ಯಾಕೆ ಎಷ್ಟಾಯ್ತದ? 2 ಸೇರಿ ಏನು 8,000 ರೂಪಾಯಿ ಆಗೋದು ಅಷ್ಟೇ. 200 ರೂಪಾಯಿ ಜಾಸ್ತಿನೇ ಹೇಳ್ತಿದೀನಿ. 8,000 ರೂಪಾಯಿ ಆಗೋದು ಅಷ್ಟೇ. 300 ಆಗುತ್ತೆ ಆಯ್ತಾ? ಸೊ ಗೈಸ್ ಅಷ್ಟೇ ನಮ್ಮ ಯೂಟ್ಯೂಬ್ ಅರ್ನಿಂಗ್ಸ್. ಸೊ SBI ಬ್ಯಾಂಕಿಗೆ ಏನಕ್ಕೆ ಹೋಗಿದ್ದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಅದು $10 ಆಗಿತ್ತು. ಸೊ ಶಿಫ್ಟ್ ಕೋಡನ್ನ ನಾವು ಇದಕ್ಕೆ $10 ಆದಾಗ ಇದು ಮಾಡ್ಕೊಂಡ್ರೆ ಬ್ಯಾಂಕ್ ಅಕೌಂಟ್ ಕೂರಿಸ್ಕೋಬೇಕಿತ್ತು ಫಸ್ಟೇ. ಸೊ ಬಿಕಾಸ್ ಪಿನ್ ಬರುತ್ತಲ್ಲ, ಗೂಗಲ್ ಆಡ್ಸ್ ಪಿನ್.
ಸೊ ಅದಕ್ಕೆ ಇವಾಗಲೇ ಕೊಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ಹೋಗಿ ಶಿಫ್ಟ್ ಕೊಡಲ್ಲ ಇಸ್ಕೊ ಬಂದಿದ್ದೀನಿ ಇವ್ರ ಚಾನಲ್ಗೂ ಮತ್ತೆ ಫಸ್ಟೇ ಮಾಡ್ಕೋಬೇಕು. ಅಕೌಂಟ್ ಚೇಂಜ್ ಮಾಡಬೇಕು ಗೈಸ್, ನಿಮಗೆ ಗೊತ್ತಿರೋದು ಕೂಡ. ಅದೇ ಒಂದು ಒಟ್ಟಿನಲ್ಲಿ ನೋಡೋದಾಗ ಐಸಿದೆ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸೊ ನಮ್ಮ ಅರ್ನಿಂಗ್ಸ್ ನೋಡಿರ್ತೀವ. ಸಿಗೋಣ ವಿಡಿಯೋದಲ್ಲಿ. ನಾನು ಪಪ್ಸಿ ತಿಂದಿಲ್ಲ. ಪಪ್ಸಿ ತಿಂದಿತ್ತಲ್ಲ. ನಾನು ತಿಂದಿಲ್ಲ, ನಂಗೆ ಹೊಟ್ಟೆ ತುಂಬೈತಿ. ಸೊ ಅಷ್ಟೇ ಗೈಸಿದ ನಮ್ಮ ಹೇಳಿದ್ನಲ್ಲ. ಇವಾಗ ಬಿತ್ಕೊಂಡ್ ಸಾಯಿ ಸುಮ್ಮನೆ. ಸ್ವಲ್ಪ ಹೊತ್ತು ಮಂಕೊಂಡಿದ್ದು, ನಾನು ಲೈವ್ ಬರಬೇಕು. ಸ್ವಲ್ಪ ಹೊತ್ತು ಮಂಕತೀನಿ. ಕಣ್ಣು ನಂಗೆ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಪಲ್ಲಿ ಅಲ್ಲಿ ಅಲ್ಲಿ ಹತ್ತಿ ಹತ್ರ ಹೋಯ್ತು. ಹೊಸ ಹುಡುಗಿಕೆ ಗೈಸ್ ಒಂದು ಪಲ್ಲಿ ಅಂತ ಹೆಂಗ್ ಭಯ ಪಡ್ದಂಗೆ ಗೊತ್ತಾ? ಪಲ್ಲಿ ಇರಬಾರ್ದು ಗೈಸ್. ನಂಗೆ ಎಲ್ಲ ಲತ್ ಅನ್ನೋ ಜೊತೆ ಮೈ ಮೇಲೆಲ್ಲ ಬಿದ್ಬಿಟ್ರೆ ಅಂತ ಭಯ ನಂಗೆ. ಪಲ್ಲಿ ಒಂದು ಭಯ ಆಗುತ್ತೆ. ಪಲ್ಲಿ ಬಂದು ಹುಚ್ಚೋದ್ರೆ ನಿನ್ ಮೈ ಸುಟ್ಟೋಗುತ್ತೆ. ಚಿಕ್ಕಮ್ಸ್ಕೊಂಡು ಕೂತ್ಕೊಳ್ಳೆ. ಇಶಿ ಸೊ ಗೈಸ್ ಅದೇ ಹೇಳಿದ್ವಲ್ಲ. ಬಾ 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 ಬಾರೆ ಚಿಕ್ಕ ಹುಡುಗಿ, ಬಾರ ವಯಸ್ಸು ಬಾಳೆ ಚಿಕ್ಕ ಹುಡುಗಿ ಬಾರೆ. ಇದು ನಿಂತ್ಕೊಳ್ಳ ಕೂತ್ಕೊಳ್ಳ ನಿಂತ್ಕೊಳ್ಳ ಅದ್ರ ಮೇಲೆ ನಿಂತ್ಕೊಳ್ಳ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅರ್ನಿಂಗ್ಸ್ ತೋರಿಸಿದ್ದೀವಿ ಎಷ್ಟಾಗಿರ್ಬೋದು ಅಂತ. ನಂದು 1829, ಇವಳು 6439, 6439. ಸೊ ಗೊತ್ತಾಯ್ತದೆ ಅನ್ಸುತ್ತೆ ಅರ್ನಿಂಗ್ಸು. ಸೊ ಸಿಗೋಣ. ಯೂಟ್ಯೂಬಲ್ಲಿ ಕಷ್ಟ ಐತೆ, ಬೆಳೆದ್ರೆ ನೆಕ್ಸ್ಟ್ ಲೆವೆಲಾಗಿ ಬೆಳಿಬೋದು. ಬಟ್ ಇವಾಗ ನಮಗೆ ಗೈಸ್ ಅಂದ್ರೆ ಸಪೋರ್ಟ್ ಸಿಗ್ಬೇಕಷ್ಟೇ ಸ್ವಲ್ಪ ನಿಮ್ಮ ಕಡೆಯಿಂದ. ಸೊ ನೋಡುವ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಯಾರು ಈ ಥರ ಅಷ್ಟೊಂದು ಕ್ಲಾರಿಟಿ ಕೊಟ್ಟಿರಲ್ಲ ಅನ್ಸುತ್ತೆ ಯೂಟ್ಯೂಬ್ ಇದ್ರದ್ದು. ನಾವು ಕೊಟ್ಟಿದ್ದೀವಿ. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬರ್ತಾರೇನೆ. ಯೂಟ್ಯೂಬ್ ಪೇಮೆಂಟ್ ಬಂದಾಗ ಪಕ್ಕ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ನು $100 ಅದಕ್ಕೆ ಇನ್ನೂ ಇರ್ಬೇಕೇನೋ ನನಗೂ ಅನ್ಸುತ್ತೆ ಸಾನ. $100 ಇನ್ನೂ ಒಂದು ವರ್ಷ ಬೇಕೇನೋ. ನೋಡೋಣ ಗೈಸ್, ನಿಮ್ಮ ಸಪೋರ್ಟ್ ಇದ್ರೆ ಬೇಗನೆ ಆಗುತ್ತೆ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಗೈಸ್, ಟೇಕ್ ಕೇರ್. Bye guys.